ಒಂದು ಆರೋಪ ಹೊತ್ತಾಗ ಅದು ದೊಡ್ಡ ಸುದ್ದಿ ಅಫ್ಕೋರ್ಸ್ ಆಗಿರುತ್ತೆ. ಯಾವುದೇ ಅತಿಶಯೋಕ್ತಿ ಮಾಡಿ ತೋರಿಸ್ತಾ ಇಲ್ಲ, ಅದೇ ಹೇಳ್ತಿರೋದು. ಅತಿಶಯೋಕ್ತಿ ಯಾರು ಮಾಡ್ತಿದ್ದೀನಿ, ನೀನು ಅತಿಶಯೋಕ್ತಿ ಮಾಡ್ತಿದ್ರೆ ಅಂತ ನಾನು ಹೇಳ್ತಿಲ್ಲ. ಆದರೆ ಹೆಚ್ಚು ಹೆಚ್ಚು ಅದನ್ನೇ ಹೇಳಿದ್ದನ್ನೇ ಹೇಳಿದಾಗ ಅಲ್ಲಿ ಬದಲಂತೂ ಆಗೋದಿಲ್ಲ, ಬದಲಾವಣೆ ಅಂತೂ ಆಗೋದಿಲ್ಲ. ಏನು ಆಗೋಗಿದೆ ಆ ಕೆಲಸ ಆಗೋಗಿದೆ. ಆದರೆ ಅದ್ರ ಹಿಂದಿನ ವಿಚಾರಗಳೇನು, ಅದ್ರ ಹಿಂದಿನ ಸತ್ಯ ಏನು ಅಂತ ತಿಳ್ಕೊಬೇಕು ಅಂತ ಎಲ್ರಿಗೂ ನಮಗೆ ಇವಾಗ ಒಬ್ಬ ಸಾಮಾನ್ಯ ಜನರಿಗೆ ಆ ಕುತೂಹಲ ಇಲ್ಲದೆ ಇರ್ಬೋದು. ಅದು ಏನಾಗುತ್ತೆ, ಅದು ಮೀಡಿಯಾದಲ್ಲಿ ಬಂದಾಗ, ಮಾಧ್ಯಮದಲ್ಲಿ ಬಂದಾಗ ಅದನ್ನು ನೋಡಿ 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 ಜನ ಅದೇ ಕಡೆ ಯಾವ ಕಡೆ ತಿರುಗಿ ನೋಡಿದ್ರು ಅದೇ ವಿಚಾರ ಮಾತಾಡ್ತಾ ಇದ್ದೀವಿ. ಆದರೆ ಇನ್ನೂ ಬೇರೆ ಬೇರೆ ಒಳ್ಳೆಯ ವಿಚಾರಗಳಾಗಿರುವಂಥ ಪರಿಸ್ಥಿತಿನೂ ಇದೆ, ಬೇರೆ ಬೇರೆ ಸಾಧನೆಗಳು ಮಾಡಿರುವಂಥ ಪರಿಸ್ಥಿತಿನೂ ಇದೆ. ಅದನ್ನು ಕೂಡ ಜನರಿಗೆ ತಲುಪಿಸಬೇಕಾಗಿರುವಂಥ ಜವಾಬ್ದಾರಿ ನಮಗೆಲ್ರಿಗೂ ಇದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಇರುತ್ತೆ ಸರ್, ಬಟ್ ಒಬ್ಬ ಪ್ರಭಾವಿ ಇನ್ನೊಂದು ಜೀವ ಹೋಗಿರುತ್ತಲ್ಲ ಸರ್, ಅದು ಯಾವ ರೀತಿಯಲ್ಲಿ ತಗೊಳ್ಬೋದು? ಯಾವುದೋ ಒಂದು ಘಟನೆ ನಡೆದಿದೆ ಅಮ್ಮ, ಯಾವುದೋ ಒಂದು ಘಟನೆ ನಡೆದಿದೆ. ಯಾವ ಘಟನೆ ನಡೆದಿದೆ ಅಂತ ನಿಮಗೂ ಗೊತ್ತು, ಯಾವುದಕ್ಕೋಸ್ಕರ ಈ ಥರ ಆಗಿದೆ ಅಂತಲೂ ನಿಮಗೂ ಗೊತ್ತು. ಸೊ ನಾವು ಸರಿ ತಪ್ಪು ಹೇಳೋದಕ್ಕೆ ನಾನು ಜಡ್ಜ್ ಅಲ್ಲ. ಅದೇ ಹೇಳ್ತಿರೋದು, ನಾನು ಜಡ್ಜ್ ಅಲ್ಲ, ನೀವು ಜಡ್ಜ್ ಅಲ್ಲ, ಜನ ನೋಡ್ತಿರೋ ಜಡ್ಜ್ ಅಲ್ಲ. ಕಾನೂನು ಅನ್ನೋದೊಂದಿದೆ. ಈ ಥರ ಯಾವುದೋ ಒಂದು ಕೃತ್ಯ ನಡೆದಿದೆ, ಅದ್ರ ಹಿಂದೆ ಯಾವುದೋ ಒಂದು ವಿಚಾರಗಳು ಹೊರಗಡೆ ಬರಬೇಕು, ಅದಕ್ಕೊಂದು ನ್ಯಾಯ ಸಿಗಬೇಕು, ಎಲ್ಲದಕ್ಕೂ ನ್ಯಾಯ ಸಿಗಬೇಕು ಅನ್ನೋ ಆಸೆ ನನಗೂ ಕೂಡ ಇದೆ. ಆಮೇಲೆ ಎಷ್ಟೇ ಮಾತಾಡಿದ್ರು ಅದು ಅಷ್ಟೇ. ಹೌದು, ಅದು ಬೇಸರ ಇದೆ ಅಂತ ಹೇಳಿದ್ನಲ್ಲ. ಬೇಸರ ಇದೆ ಅನ್ನೋದು ಬಿಟ್ಟು ಇನ್ನೇನು ಹೇಳೋಕ್ಕಾಗುತ್ತೆ? ಬೇಸರ ಇದೆ, ನಮ್ಮ ಕುಟುಂಬದವರೇ, ನಮ್ಮ ಸೀನಿಯರೇ ಈ ಥರ ಒಂದು ಪರಿಸ್ಥಿತಿಯಲ್ಲಿ ಇದ್ದಾರೆ ಅಂತ ಹೇಳ್ಕೊಳ್ಳೋದಕ್ಕೆ ನಮಗೂ ಬೇಸರ ಆಗುತ್ತೆ, ಅವ್ರ ಕುಟುಂಬಕ್ಕೆ ಬೇಸರ ಆಗುತ್ತೆ. ಅವ್ರ ಮಗ ಇದ್ದಾನೆ. ಇಂಡಸ್ಟ್ರಿ ಬೆಂಬಲ ಕೊಡ್ತಾ ಇದ್ದಾರೆ, ಅವ್ರು ಆ ಕಡೆ ಇವ್ರು ನೋಡ್ತಾ ಇಲ್ವಲ್ಲ ಅಂತ ಹೇಳಿ. ಯಾಕಂದ್ರೆ ರೇಣುಕಾಸ್ವಾಮಿ ಕುಟುಂಬ ಅದು ಎಷ್ಟು ಕಷ್ಟದಲ್ಲಿದೆ ಅನ್ನೋದು ಗೊತ್ತಿದೆ. ಅವ್ರು ನೋಡ್ತಾ ಇಲ್ಲ, ಎಲ್ಲ ಸೇರ್ಕೊಂಡು ಯಾಕೆ ದರ್ಶನ್ ಅವರ ಸಮರ್ಥನೆ ಮಾಡ್ಕೊಳ್ಳೋದಕ್ಕೆ ಬಿಡುವುದಿಲ್ಲ ಅನ್ನೋದು ಒಂದು ಪ್ರಶ್ನೆ ಬರುತ್ತಲ್ಲ. ನಾನು ಒಂದು ವಿಷಯ ಬಹಳ ಪ್ರಾಮಾಣಿಕವಾಗಿ ಹೇಳ್ತೀನಿ, ಬಹಳ ಮುಕ್ತವಾಗಿ ಹೇಳ್ತೀನಿ ಕೇಳಿ. ಈ ಎಲ್ಲ ಆಗು ಹೋಗುಗಳನ್ನ ನೋಡ್ತಾ ಇದ್ದೀವಿ. ನಾನು ಮುಕ್ತವಾಗಿ ಹೇಳಬೇಕು, ನಾನು ಇದನ್ನು ಬೆಳವಣಿಗೆ ಅಂತ ಹೇಳೋಕ್ಕೆ ಇಷ್ಟನೇ ಪಡೋದಿಲ್ಲ, ಆಯಿತಾ. ಇದು ಒಂದು ಕಹಿ ಘಟನೆ. ಈ ಕಹಿ ಘಟನೆಯಲ್ಲಿ ಬೇಸರ ಎಲ್ಲ ವರ್ಗದಲ್ಲೂ ಒಂದು ಬೇಸರ ಇದೆ, ಬೇರೆ ಬೇರೆ ರೀತಿಯಾಗಿ ಬೇಸರ ಇದೆ. ಆದರೆ ಅದಕ್ಕೆಲ್ಲ ಬಗೆಹರಿಸಬೇಕು ಅಂತ ಹೇಳಿದ್ರೆ ಅದಕ್ಕೆ ಕಾಲನೇ ಉತ್ತರ ಕೊಡೋದು. ನಾನು ಏನೂ ಉತ್ತರ ಕೊಡೋದಕ್ಕಾಗೋದಿಲ್ಲ. ನನ್ನ ಬೇಸರ ಮಾತ್ರ ವ್ಯಕ್ತಪಡಿಸ್ಕೋಬೋದು. ತುಂಬ ಗೊಂದಲದಲ್ಲಿದೆ, ಪರಿಸ್ಥಿತಿನೇ ಬಹಳ ಗೊಂದಲದಲ್ಲಿದೆ. ಈ ಸರಿ ತಪ್ಪು, ನಾನು ಸರಿ ನೀನು ಸರಿ, ಅವ್ರು ತಪ್ಪು ಇವ್ರು ತಪ್ಪು ಅನ್ನೋದೆಲ್ಲ ಅಲ್ಲ. ಅದನ್ನೆಲ್ಲ ಮೀರಿ ಒಂದು ಉತ್ತರ ಬರಬೇಕಾಗಿದೆ. ಆ ಉತ್ತರ ಕಾಲನೇ ಕೊಡುತ್ತೆ, ನಾನು ನೀವು ಹೇಳೋಕ್ಕಾಗಲ್ಲ. ಹೌದು, ದೊಡ್ಡ ಕಷ್ಟ ಅಲ್ವಾ ಅದು. ಮುಂದಕ್ಕೆ ಹೇಗಪ್ಪ ಅನ್ನೋ ಒಂದು ಚಿಂತಾಜನಕ ಪರಿಸ್ಥಿತಿ ಅದು. ಅದು ಯಾವ ರೀತಿ ಅವರು ನಿರ್ಧಾರ ತಗೋತಾರೆ, ಏನು ಎತ್ತ ಅನ್ನೋದು ಅವ್ರಿಗೆ ಬಿಟ್ಟಿದೆ. ಸರ್, ಅದೇ ಇಂಡಸ್ಟ್ರಿಯಲ್ಲಿ ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾ ಇಲ್ಲ, ಬಂದರೂ ಕೂಡ ಅದು ನಿಂತ್ಕೊಳ್ತಾ ಇಲ್ಲ, ಈ ಥರದೊಂದು ಕೊರಗಿದೆ. ಅದ್ರ ಬಗ್ಗೆ ತಾವು ಏನು ಹೇಳ್ತೀರಾ? ಒಳ್ಳೆ ಸಿನಿಮಾ ಬರಬೇಕು. ಜನ ಥಿಯೇಟ್ರಿಗೆ ಬರ್ತಿಲ್ಲ ಅನ್ನೋ ಮಾತು ನಾನು ಯಾವತ್ತೂ ನಂಬ್ದವನಲ್ಲ. ಒಳ್ಳೆ ಸಿನಿಮಾ ಮಾಡಿದಾಗ ಜನ ಥಿಯೇಟ್ರಿಗೆ ಬಂದೇ ಬರ್ತಾರೆ. ಸೊ ನಮ್ಮ ಕೆಲಸ ಏನಿದ್ರು, ನಮ್ಮ ಕಾಯಕ ಏನಿದ್ರು, ಒಳ್ಳೆ ಕಥೆ ಬರೀಬೇಕು, ಒಳ್ಳೆ ಪಾತ್ರಗಳನ್ನ ಬರೀಬೇಕು, ಒಳ್ಳೆ ಸಿನಿಮಾ ಮಾಡಬೇಕು, ಅದನ್ನು ಜನರಿಗೆ ತೋರಿಸ್ಬೇಕು. ಜನ ಕಾಯ್ತಾ ಇದ್ದಾರೆ. ಒಂದು ಒಳ್ಳೆ ಸಿನಿಮಾ ಬೇಕು, ಒಂದು ಒಳ್ಳೆ ಕಥೆ ಬೇಕು. ಒಂದು ಸ್ವಲ್ಪ ಜಿಗಿಡಿದ್ರು ಅಳಗೆ ಜನ ಹತ್ಬಿಡ್ತಾರೆ. ಇವಾಗ ಒಂದು ಸ್ವಲ್ಪ ಕಚ್ಗಳಿಗೆ ಕೊಟ್ಟರೆ ನಕ್ಕು ಬಿಡ್ತಾರೆ. ಇವಾಗ ಆ ಪರಿಸ್ಥಿತಿಲಿದ್ದಾರೆ. ಅವ್ರಿಗಿರೋವಂಥ ಬ್ಯುಸಿ ಲೈಫ್ ಆಗಲಿ, ಇವಾಗಿನ ಪರಿಸ್ಥಿತಿ ಆಗಲಿ, ಎಲ್ಲವೂ ಕೂಡ ಜನರು ಎಂಟರ್ಟೈನ್ಮೆಂಟಿಗೆ ಕಾಯ್ತಾರೆ. ಆದರೆ ಅದನ್ನು ಕೊಡೋವಂಥ ಸಾಹಸ ನಾವು ಮಾಡಬೇಕಷ್ಟೇ. ನೀವು ಹೇಳ್ತಾನೆ ಇದ್ರಿ, ಅದನ್ನು ಹೇಳ್ತೀರಿ, ಇದನ್ನು ಹೇಳ್ತೀರಿ, ಮಗುನೂ ಚಿವುಟ್ತೀರಿ, ತೊಟ್ಲು ತೂಗ್ತೀರಿ. ಇದಕ್ಕೆ ನಾನು ಏನು ಹೇಳಬೇಕು ನನಗೆ ಗೊತ್ತಿಲ್ಲ. ಗೊತ್ತಿಲ್ಲ. ಆಯ್ತು, ನೆನಪಲ್ಲಿರ್ತಾರೆ, ಖಂಡಿತ ನೆನಪಲ್ಲಿರ್ತಾರೆ.